ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ನ್ಯೂ ಡಿಸೈನ್ ಟ್ರೈ ಮಾಡಿರೋದು ತುಂಬ ಚೆನ್ನಾಗಿತ್ತು. ಸಿಂಗಲ್ ಸ್ಟೆಪ್ ಡಿಸೈನ್ ತುಂಬ ಈಸಿಯಾಗಿ ಹಾಕೋಬೋದು. ಸ್ವಲ್ಪ ಲೀಫ್ ಡಿಸೈನ್ ಥರ ಇದೊಂದು ಬನಾರಸ್ ಸ್ಯಾರಿ ಫ್ರೆಂಡ್ಸ್, ಸ್ವಲ್ಪ ಸ್ಯಾಟಿನ್ ಬನಾರಸ್ ಥರ ಇದೆ. ಇದಕ್ಕೆ ಟ್ರೈ ಮಾಡಿದ್ದೀನಿ, ಟ್ರೈ ಮಾಡಿರೋಂಥ ಡಿಸೈನು. ಆ್ಯಸ್ ಯೂಶುವಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ 7 ತೊಗೊಂಡ್ರು ತುಂಬ ಚೆನ್ನಾಗಿ ಸ್ಟಿಫಾಗಿ ಬರುತ್ತೆ. 10 ನಂಬರ್ ನೀಡಲ್ನ ಹಾಕೋಣ. ಫಸ್ಟು 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೀಡಲ್ಲಿ ಹಾಕಿ ದಾರನ ತೊಗೊಂಡು ಬಂದು ನಾರ್ಮಲಾಗಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ ಮಾಡೋಣ. ಫಸ್ಟು 2 ಟೈಮ್ ಸಿಂಗಲ್ ಕ್ರೋಶೆ ಮಾಡಿ ಇಲ್ಲಿಂದ ಫ್ರೆಂಡ್ಸ್ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. ಇದು ಫುಲ್ ಡಬಲ್ ಕ್ರೋಶೆ, ಹಾಫ್ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ತೀವಿ ನಾವು ಇದರಲ್ಲಿ. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಈ ಸಿಂಗಲ್ ಕ್ರೋಶೆ ಪಕ್ಕನೇ ಒಂದೇ ಒಂದು ಪಾಯಿಂಟಷ್ಟು ಗ್ಯಾಪಲ್ಲಿ ನೀಡಲ್ ಹಾಕಿ ದಾರ ಅಂತಂದು 3 ದಾರ ಇರುತ್ತೆ ನೀಡಲ್ ಮೇಲೆ, 3 ದಾರ ಸೇರಿ ಬಂದ್ ಮಾಡ್ಕೊಳ್ಳೋದು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಒಂದು ಪಾಯಿಂಟಷ್ಟು ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 3 ದಾರ ಸೇರಿ ಬಂದ್ ಮಾಡ್ಕೊಳ್ಳೋದು. ಇದನ್ನು ಹಾಫ್ ಡಬಲ್ ಕ್ರೋಶೆ ಅಂತೀವಿ ನೋಡಿ. ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಪಾಯಿಂಟ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 3 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಈ ರೀತಿ ನಾವು ಕೌಂಟ್ ಮಾಡ್ಕೋಬೇಕು ಫ್ರೆಂಡ್ಸ್. 8 ಹಾಫ್ ಡಬಲ್ ಕ್ರೋಶೆ ಮಾಡ್ತೀನಿ. 8 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ ಫಸ್ಟು. ಪ್ರತಿ ಡಿಸೈನ್ಗೂ ನಾವು 8 ಹಾಫ್ ಡಬಲ್ ಕ್ರೋಶೆ ಮಾಡ್ಕೋತೀನಿ. ಬೇಕಂದರೆ ಇದನ್ನು ಇನ್ಕ್ರೀಸ್ ಮಾಡ್ಬೋದು ಫ್ರೆಂಡ್ಸ್. ನಿಮಗೆ ಆ ಲೀಫ್ ಡಿಸೈನ್ಗೆ ಕುಚ್ಚಿಗೆ ಒಂದೊಂದು ಸ್ವಲ್ಪ ಗ್ಯಾಪ್ ಬೇಕಂದರೆ ನೀವು ಇನ್ಕ್ರೀಸ್ ಮಾಡ್ಕೋಬೋದು. ಇದು ವಿತೌಟ್ ಬೀಡ್ ಡಿಸೈನ್ ಮಾಡಿದ್ದೀನಿ ಫ್ರೆಂಡ್ಸ್. ಬೀಡ್ ಅಂತ ನಾನು ಯೂಸೇ ಮಾಡಿಲ್ಲ. ಬೀಡ್ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಬೇಕಂದರೆ ಕುಚ್ಚು ಮೇಲ್ಗಡೆ ಬೀಡ್ ಬರೋ ಥರ ನಾವು ಮಾಡ್ಕೋಬೋದು. ಇಲ್ಲ ಕುಚ್ಚು ಕಟ್ತೀವಿ ಅಲ್ವಾ, ಅಲ್ಲಿ ಒಂದು ಬೀಡ್ ಬಂದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ ಥರ ಎಲ್ಲರೂ ಬೀಡ್ ಆ್ಯಡ್ ಮಾಡ್ಬೋದು. ಇಲ್ಲಾಂದರೆ ವಿತೌಟ್ ಬೀಡ್ ನಾನು ತೋರಿಸಿದ್ದೀನಿ. 8 ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು ಫ್ರೆಂಡ್ಸ್. 8 ಹಾಫ್ ಡಬಲ್ ಕ್ರೋಶೆ ಮಾಡ್ಕೋತೀನಿ. ಸ್ಟಾರ್ಟಿಂಗ್ 2 ಸಿಂಗಲ್ ಕ್ರೋಶೆ ಬಿಟ್ಟು, ಬೇಕಂದರೆ 1 ಸಿಂಗಲ್ ಕ್ರೋಶೆ ಹಾಕ್ಕೊಂಡು 8 ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ಅಲ್ಲಿಂದ 3 ಚೈನ್ ಹಾಕೋಣ. 3 ಚೈನ್ಗಳನ್ನ ಹಾಕ್ಕೊಳ್ಳೋಣ. ಬೇಕಂದರೆ ಹಾಫ್ ಡಬಲ್ ಕ್ರೋಶೆ ಇನ್ಕ್ರೀಸ್ ಕೂಡ ಮಾಡ್ಕೋಬೋದು ನೀವು. ಇಲ್ಲಿ 3 ಚೈನ್ಸ್ ಮಾತ್ರ ಹಾಕ್ಕೊಳ್ಳಿ. ನೀಡಲ್ನ ತೆಗೆದುಬಿಟ್ಟು ಫ್ರೆಂಡ್ಸ್ ಥ್ರೆಡ್ನ ಹಾಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಮೇಲೆ ಹೋಲ್ ಗ್ಯಾಪ್ಸ್ ಕಾಣಿಸ್ತಾ ಇದೆ ನೋಡಿ. ನಾವು 1 2 3 ಥರ್ಡ್ ಹೋಲ್ ಗ್ಯಾಪ್ಗೆ ಕೌಂಟ್ ಮಾಡಿಕೊಂಡು ಥರ್ಡ್ ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕಿ ಈ ಥರ ಥ್ರೆಡ್ಗೆಲ್ಲ ನೀಡಲ್ನ ಪಾಸ್ ಮಾಡಿಕೊಂಡು ಅದನ್ನು ತೊಗೊಂಡು ಬರಬೇಕು. ಈ ಥರ್ಡ್ ಹೋಲ್ ಗ್ಯಾಪಲ್ಲಿ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ಳೋಣ. 1 ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದ ತಕ್ಷಣ ಟೈಟ್ ಮಾಡಿಕೊಂಡು 2 ಸಿಂಗಲ್ ಕ್ರೋಶೆ 2 ಚೈನ್ನ ಹಾಕ್ಕೋತಾ ಇದ್ದೀನಿ. 2 ಚೈನ್ಸ್ನ ಹಾಕ್ಕೊಂಡು 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. 1 ಟೈಮ್ ದಾರ ಸುತ್ಕೊಂಡು ಈ 3 ಚೈನ್ ಹಾಕಿದ್ವಿ ಅಲ್ಲ, ಬ್ಯಾಕ್ ಸೈಡಿಂದ ಮಾಡ್ಬೋದು ಫ್ರೆಂಡ್ಸ್. ಟ್ವಿಸ್ಟ್ ಆಗುತ್ತೆ ಅಂತ ಫ್ರಂಟಿಂದ ಮಾಡಿದ್ದೀವಿ. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಂಡು ಆ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 3 ದಾರ ಇರುತ್ತಲ್ವ, ಫಸ್ಟ್ 2 ದಾರ ಒಂದು ಮಾಡ್ಕೊಳ್ಳೋಣ, ಮತ್ತೆ 2 ದಾರ ಒಂದು ಮಾಡ್ಕೊಳ್ಳೋಣ. ಒಂದು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಆ 3 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ನೀಡಲ್ನ ಹಾಕಿ ದಾರ ಅಂತಂದು 3 ದಾರ ಇರುತ್ತಲ್ಲ, ಫಸ್ಟ್ 2 ದಾರ ಒಂದು, ನೆಕ್ಸ್ಟ್ 2 ದಾರ ಒಂದು ಮಾಡ್ಕೊಳ್ಳೋಣ. ಇನ್ನೂ 1 ಡಬಲ್ ಕ್ರೋಶೆ ಆಯಿತು. ಇನ್ನೂ 1 ಟೈಮ್ ಡಬಲ್ ಕ್ರೋಶೆ. 3 ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. 3 ಸರ್ತಿ ಡಬಲ್ ಕ್ರೋಶೆ ಮಾಡ್ಕೋಬೇಕಿಲ್ಲಿ. 2 ಚೈನ್ಸ್ ಹಾಕಿದ ಮೇಲೆ 3 ಕಂಬಗಳನ್ನ ಹಾಕೋತೀನಿ. ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. 2 ಚೈನು 3 ಡಬಲ್ ಕ್ರೋಶೆ. ಅಲ್ಲಿಂದ ಫ್ರೆಂಡ್ಸ್ ಇವಾಗ ನೀಡಲ್ ಮೇಲೆ 2 ಟೈಮ್ ದಾರ ಸುತ್ಕೋಬೇಕು. ಫಸ್ಟು 1 ಟೈಮ್ ದಾರ ಸುತ್ಕೊಂಡು ಡಬಲ್ ಕ್ರೋಶೆ ಮಾಡಿದ್ವಿ. ಇವಾಗ 2 ಟೈಮ್ ದಾರ ಸುತ್ಕೋತೀನಿ. 4ನೇ ಕಂಬಕ್ಕೆ ನಾನು 2 ಟೈಮ್ ದಾರ ಸುತ್ಕೊಂಡು ಸೇಮ್ ಗ್ಯಾಪಲ್ಲಿ ಹೋಗಿ ದಾರ ತರ್ತೀನಿ. 4 ದಾರ ಇರುತ್ತೆ. ಫಸ್ಟ್ 2 ದಾರ ಒಂದು ಮಾಡ್ಕೊಳ್ಳಿ, ಮತ್ತೆ 2 ದಾರ ಒಂದು ಮಾಡ್ಕೋಬೇಕು, ಮತ್ತೆ 2 ದಾರ ಒಂದು ಮಾಡ್ಕೋಬೇಕು. ಇಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಮಗೆ ಲೀಫ್ ಡಿಸೈನ್ ಬೇಕಲ್ವ, ಅದಕ್ಕೋಸ್ಕರ ಈ ರೀತಿ ಚೇಂಜ್ ಮಾಡ್ಕೋಬೇಕು. ಇಲ್ಲಾಂದರೆ ನಾರ್ಮಲ್ ಆರ್ಚ್ ಬಂದುಬಿಡುತ್ತೆ, ಲೀಫ್ ಥರ ಬರೋದಿಲ್ಲ. ಮತ್ತು ಇನ್ನೂ ಒಂದು ಟ್ರಿಪಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೊಂಡು ಸೇಮ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1 ಟೈಮ್, 2 ದಾರ 1 ಟೈಮ್, ಇನ್ನೆರಡು ದಾರ 1 ಟೈಮ್, ಈ ರೀತಿ ಮಾಡಿಕೊಂಡು ಇವಾಗ 2 ಟ್ರಿಪಲ್ ಕ್ರೋಶೆ ಆಯ್ತಲ್ವಾ. 2 ಟ್ರಿಪಲ್ ಕ್ರೋಶೆ ಆದ ತಕ್ಷಣ ನಾನೊಂದು ಪಿಕಾಟ್ ಹಾಕ್ತೀನಿ ಫ್ರೆಂಡ್ಸ್. ಫಸ್ಟು 2 ಚೈನ್ ಹಾಕಿ 3 ಡಬಲ್ ಕ್ರೋಶೆ ಮಾಡಿದ್ದೀನಿ, 2 ಟ್ರಿಪಲ್ ಕ್ರೋಶೆ ಮಾಡಿದ್ದೀನಿ. 1 ಚೈನ್ ಹಾಕ್ಕೊಂಡು ಕಂಬದ ಮೇಲ್ಗಡೆ ನೋಡಿ 2 ಥ್ರೆಡ್ ಕಾಣಿಸ್ತಾ ಇದೆ ಅಲ್ವಾ, ಕಂಬ ಮೇಲ್ಗಡೆನೇ ಅಲ್ಲೇ ಇರುತ್ತೆ. 1 ಚೈನ್ ಕೆಳಗಡೆ ಅಲ್ಲಿ ನಾನು 2 ಥ್ರೆಡ್ ಒಳಗಡೆ ಲೂಪ್ ಒಳಗಡೆ ನೀಡಲ್ನ ಹಾಕ್ತೀನಿ. ಜೊತೆಗೆ 3 ಇನ್ನೊಂದು ಲೂಪ್ ಆಲ್ರೆಡಿ ಇರುತ್ತೆ. 3 ಸೇರಿ
ಒಂದು ಸತಿ ದಾರನ ಎಳ್ಕೊಳ್ತೀನಿ. 1 ಪಿಕಾಟ್ ಆಗುತ್ತೆ. ಮತ್ತು ನೀಡಲ್ ಮೇಲೆ 2 ಟೈಮ್ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ಟ್ರಿಪಲ್ ಕ್ರೋಶೆ ಮಾಡಬೇಕು ಫ್ರೆಂಡ್ಸ್. 3 ಟೈಮ್ಸ್, 2 ಸತಿ 1 ದಾರ, 2 ಸತಿ 1 ದಾರ, 2 ಸತಿ 1 ದಾರ ಆ ಥರ ಮಾಡ್ಕೊಳ್ಳೋಣ. ಟ್ರಿಪಲ್ ಕ್ರೋಶೆ ಒಟ್ಟು 3 ಟ್ರಿಪಲ್ ಕ್ರೋಶೆನೇ. ಸೆಂಟ್ರಲ್ ಟ್ರಿಪಲ್ ಕ್ರೋಶೆ, 2ನೇ ಟ್ರಿಪಲ್ ಕ್ರೋಶೆಗೆ ನಾನು ಪಿಕಾಟ್ ಹಾಕಿದ್ದೀನಿ ಅಷ್ಟೇ. 3 ಟ್ರಿಪಲ್ ಕ್ರೋಶೆ ಆದಮೇಲೆ ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಇನ್ನು 3 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸ್ಟಾರ್ಟಿಂಗ್ 2 ಚೈನ್ ಮಾಡಿ 3 ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಮತ್ತೆ 3 ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತೆ 3 ಡಬಲ್ ಕ್ರೋಶೆ ಮಾಡಿಕೊಂಡು ಎಂಡ್ ಮಾಡಬೇಕು ಫ್ರೆಂಡ್ಸ್. ಆ 3 ಟ್ರಿಪಲ್ ಕ್ರೋಶೆಯಲ್ಲಿ ನಾವು 2ನೇ ಟ್ರಿಪಲ್ ಕ್ರೋಶೆಗೆ ಅಂದರೆ ಸೆಂಟರ್ ಕಂಬಾಗೆ ಒಂದು ಪಿಕಾಟ್ ಕೂಡ ಆ್ಯಡ್ ಮಾಡಿದ್ದೀನಿ. ಒಂದು ಸ್ವಲ್ಪ ಎಡ್ಜ್ ಶಾರ್ಪಾಗಿ ಬರಲಿ, ಲೀಫ್ ಡಿಸೈನ್ ಬರಲಿ ಅಂದ್ಬಿಟ್ಟು ನಾವು ಆ ಥರ ಮಾಡಿರೋದು. ಮತ್ತಿಲ್ಲಿ 2 ಚೈನ್ ಹಾಕೋಣ ಲಾಸ್ಟಲ್ಲಿ. ಸ್ಟಾರ್ಟ್ ಯಾವ ಥರ ಮಾಡಿದ್ವಿ ಎಂಡಿಂಗ್ ಕೂಡ ಅದೇ ಥರ ಮಾಡಬೇಕಲ್ವ. 2 ಚೈನ್ ಹಾಕಿಬಿಟ್ಟು ಸೇಮ್ ಗ್ಯಾಪ್ಗೆ ಸ್ಪ್ಲಿಟ್ ಸ್ಟಿಚ್ ಹಾಕೋತೀನಿ. ಅಂದರೆ ದಾರನ ತೊಗೊಂಡು ಬಂದು ಆಲ್ರೆಡಿ ಇರೋ ಲೂಪ್ ಇರುತ್ತೆ ಅಲ್ವ ನೀಡಲ್ ಮೇಲೆ, ಈ ಥ್ರೆಡ್ನ ಅದರೊಳಗಡೆ ಪಾಸ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಥರ ಅಲ್ಲ ಫ್ರೆಂಡ್ಸ್, ಇದು ಸ್ಪ್ಲಿಟ್ ಸ್ಟಿಚ್ಚು. ದಾರನ ತಂದು ಇರೋ ಲೂಪಿಗೆ ಎಳ್ಕೊಳ್ಳೋದು. ಸೊ ಆ ಥರ ಮಾಡ್ಕೊಳ್ಳೋದು. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಕಂಟಿನ್ಯೂ ಮಾಡಬೇಕು. ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತೀನಿ. ಸಾರಿ, ಫುಲ್ ಹಾಫ್ ಡಬಲ್ ಕ್ರೋಶೆ ಈ ರೀತಿ ಮಾಡ್ಕೊಂಡು ಹೋಗ್ತೀನಿ. ಸೊ ಇವನ್ ಸಿಂಗಲ್ ಕ್ರೋಶೆ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ನಮಗೆ ಥ್ರೆಡ್ ತಿಕ್ಕಾಗಿ ಕಾಣಿಸ್ಲಿ, ತಿಕ್ಕ ಡಿಸೈನ್ ಬರುತ್ತೆ ಇದು. ಸೊ ಫಿನಿಶಿಂಗ್ ಆದಮೇಲಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಹಾಫ್ ಡಬಲ್ ಕ್ರೋಶೆ ಹೋಲ್ ಸ್ಯಾರಿಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಹಾಫ್ ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಡಿಸೈನ್ ಆಗಿದ ತಕ್ಷಣ 5 ಟೈಮ್ಸ್ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ 8 ಟೈಮ್ಸ್ ಮಾಡಿದ್ದೆ. 8 ಟೈಮ್ಸ್ ಮಾಡಿ 3 ಹಾಫ್ ಡಬಲ್ ಕ್ರೋಶೆ ನಮಗೆ ಲೀಫ್ ಡಿಸೈನ್ಗೆ ಆಗೋಗುತ್ತಲ್ವ. ಸೊ ಇನ್ನು ರಿಮೈನಿಂಗು 5, ಆ ಸೈಡ್ 5 ಇರುತ್ತೆ, ಈ ಸೈಡ್ ಕೂಡ ನಾವು 5 ಹಾಕ್ಕೊಳ್ತಿದ್ದೀನಿ. 5 ಹಾಫ್ ಡಬಲ್ ಕ್ರೋಶೆ ಮಾಡ್ಕೋತೀನಿ. ಲಾಕು ಸೇರಿಸಿ ಸ್ಟಾರ್ಟಿಂಗಿಂದ 5 ಮಾಡಿಕೊಂಡು ಇಲ್ಲಿ 3 ಚೈನ್ ಗ್ಯಾಪ್ ಮಾಡ್ಕೋತೀನಿ ಫ್ರೆಂಡ್ಸ್. ಕುಚ್ಚು ಕಟ್ಟೋದಕ್ಕೆ ನಮಗೆ ಪ್ಲೇಸು. 3 ಚೈನ್ ಗ್ಯಾಪ್ ಹಾಕಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಹಾಫ್ ಡಬಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ಈವನ್ ನಿಮಗೆ ಕುಚ್ಚು ಬೇಡ ಅಂದರೆ ಇಲ್ಲೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. 3 ಚೈನ್ ಪ್ಲೇಸಲ್ಲಿ ಬೀಡನ್ನ ಹಾಕ್ಕೊಂಡು ನೀವು ಬಾರ್ಡರ್ ಥರ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ವಿತೌಟ್ ವಿತ್ ಬೀಡು ಮತ್ತು ವಿತೌಟ್ ಕುಚ್ಚು, ವಿತ್ ಕುಚ್ಚು ಯಾವ ಥರ ಆದರೂ ಇದನ್ನು ಚೇಂಜಸ್ ಮಾಡ್ಕೋಬೋದು ಫ್ರೆಂಡ್ಸ್. ಆ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಸ್ ಯುವರ್ ಕ್ರಿಯೇಟಿವಿಟಿ ಯಾವ ಥರ ಡಿಸೈನ್ ಬೇಕಾದ್ರೂ ನೀವು ಚೇಂಜ್ ಮಾಡ್ಕೋಬೋದು. ಸೊ ಇಲ್ಲಿ ಮತ್ತೆ ನಾನು 8 ಹಾಫ್ ಡಬಲ್ ಕ್ರೋಶೆ ಮಾಡ್ಕೋತೀನಿ. ಸ್ಟಾರ್ಟಿಂಗ್ ಅಂದರೆ 3 ಚೈನ್ ಹಾಕಿದ ತಕ್ಷಣ ಅಲ್ಲಿಂದ ಫಸ್ಟಿಂದ ಕೌಂಟ್ ಮಾಡಿ 8 ಹಾಫ್ ಡಬಲ್ ಕ್ರೋಶೆ ಮಾಡ್ತೀನಿ. 8 ಮಾಡಿಕೊಂಡು 3 ಚೈನ್ ಮಾಡ್ಕೊಳ್ಳೋಣ. 3 ಚೈನ್ ಮಾಡಿಕೊಂಡು ನೀಡಲ್ನ ತೆಗೆದ್ಬಿಡಬೇಕು. ನೀಡಲ್ನ ತೆಗೆದ್ಬಿಟ್ಟು ನೋಡಿ ಫ್ರೆಂಡ್ಸ್, ಹೋಲ್ ಗ್ಯಾಪ್ಸ್ ನೀಟಾಗಿ ಕಾಣುತ್ತಲ್ಲ, ಥರ್ಡ್ ಹೋಲ್ ಗ್ಯಾಪ್ಗೆ ನೀಡಲ್ನ ಹಾಕ್ತೀನಿ. ಇರೋ ಥ್ರೆಡ್ನ ಈ ರೀತಿ ಪಾಸ್ ಮಾಡಿಕೊಂಡು ಒಂದು ಲಾಕ್ ಮಾಡ್ಕೊಳ್ಳೋಣ. ಒಂದು ಲಾಕ್ ಮಾಡಿಕೊಂಡು 2 ಚೈನ್ಸ್ ಮತ್ತು 2 ಚೈನ್ಸ್ ಹಾಕ್ಕೊಂಡು ಅಲ್ಲಿಂದ 3 ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ಸೊ 3 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತಲ್ವ, ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ. ಈ ರೀತಿ 3 ಕಂಬಗಳನ್ನ ಮಾಡ್ಕೊಳ್ಳೋಣ. 3 ಡಬಲ್ ಕ್ರೋಶೆ ಮಾಡ್ಕೋಬೇಕು. 3 ಟೈಮ್ಸ್ ಡಬಲ್ ಕ್ರೋಶೆ. ಸೊ 2 ದಾರ 1, 2 ದಾರ 1 ಸತಿ ಆ ಥರ 3 ಕಂಬಗಳನ್ನ ಮಾಡ್ಕೊಳ್ಳೋಣ. ನಾರ್ಮಲ್ ಡಬಲ್ ಕ್ರೋಶೆ ಮಾಡಿಕೊಂಡು ಮತ್ತು 3 ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳೋಣ. ಇವಾಗ ಡಬಲ್ ಕ್ರೋಶೆ ಆಯ್ತಲ್ಲ ಫ್ರೆಂಡ್ಸ್, 3 ಟ್ರಿಪಲ್ ಕ್ರೋಶೆ ಅಂದರೆ ಫಸ್ಟ್ 2 ಮಾಡಿಕೊಂಡು ನಾವು ಪಿಕೌಟ್ ಹಾಕ್ಕೊಂಡು ಮಿಕ್ಕಿದ್ದು ಮಾಡ್ಕೋಬೇಕು. ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಕೊಂಡು ಸೇಮ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ಈ ಥರ 3 ಟೈಮ್ಸ್ ಮಾಡ್ತೀವಿ ಅಲ್ವಾ, ಅದಕ್ಕೆ ಟ್ರಿಪಲ್ ಕ್ರೋಶೆ ಅಂತೀವಿ. ಸೊ ಫಸ್ಟ್ 2 ಸತಿ ನಾವು ಮಾಡ್ಕೊಂಬಿಡೋಣ. 1 ಚೈನ್ ಹಾಕಿ, ಜಸ್ಟ್ 1 ಚೈನ್ ಹಾಕಿ ಮಾತ್ರ ಪಿಕೌಟ್ ಮಾಡಿ ಫ್ರೆಂಡ್ಸ್. ಇಲ್ಲಿ 3 ಕಂಬ ಡಬಲ್ ಕ್ರೋಶೆ ಆಯಿತು, 2 ಟ್ರಿಪಲ್ ಕ್ರೋಶೆ ಆಯ್ತಲ್ಲ, 1 ಚೈನ್ ಎಕ್ಸ್ಟ್ರಾ ಮಾಡಿಕೊಂಡು 2 ಚೈನ್ ಎಲ್ಲ ಬೇಡ, ಅದು ಸ್ವಲ್ಪ ಶೇಪ್ ಚೇಂಜ್ ಆಗೋಗುತ್ತೆ ನೋಡಿ. ಚೈನ್ ಕೆಳಗಡೆ 2 ಥ್ರೆಡ್ ಈ ಥರ ಇರುತ್ತೆ ಅಲ್ವಾ, ಅಲ್ಲಿಗೆ ನೀಡಲ್ನ ಹಾಕಿಬಿಟ್ಟು 3 ದಾರ ಇದೆ ಅಲ್ವಾ ಇವಾಗ ನೀಡಲ್ ಮೇಲೆ 3 ದಾರ ಸೇರಿ 1 ಮಾಡ್ಕೋತೀನಿ. ಚಿಕ್ಕ ಪಿಕೌಟ್ ಆಗುತ್ತೆ ನಮಗೆ. ಮತ್ತು ಇನ್ನೊಂದು ಎಕ್ಸ್ಟ್ರಾ ಟ್ರಿಪಲ್ ಕ್ರೋಶೆ ಹಾಕಿ ಮತ್ತು 3 ಡಬಲ್ ಕ್ರೋಶೆ ಹಾಕಿ 2 ಚೈನ್ ಹಾಕಿ ಎಂಡ್ ಮಾಡೋದು. 1 ಲೀಫ್ ಹಾಕ್ಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್ ಕೌಂಟಿಂಗ್ಸು. ಸೊ 3 3 3 ಅಷ್ಟೇ, ಇನ್ನೇನು ಅದರಲ್ಲಿ ಕನ್ಫ್ಯೂಸ್ ಆಗೋವಂಥದ್ದು ಏನಿಲ್ಲ.
ಸೊ ಕೌಂಟಿಂಗ್ಸ್ ಈಸಿನೇ ಇದೆ, ಜೊತೆಗೆ ಈಸಿಯಾಗಿ ಹಾಕ್ಬೋದು. ಶೇಪ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಸೊ ಇವಾಗ 3 ಡಬಲ್ ಕ್ರೋಶೆ ಹಾಕ್ಕೊಂಡು 2 ಚೈನ್ ಹಾಕೋಣ. 2 ಚೈನ್ ಹಾಕಿ ಸೇಮ್ ಪ್ಲೇಸ್ಗೆ ಸ್ಪ್ಲಿಟ್ ಸ್ಟಿಚ್ ಮಾಡಿಬಿಡೋಣ. ಇವನ್ ಸಿಂಗಲ್ ಕ್ರೋಶೆ ಮಾಡಿದ್ರೂ ನಡೆಯುತ್ತೆ ಫ್ರೆಂಡ್ಸ್, 2 ದಾರ ಸೇರಿ 1 ಮಾಡಿಕೊಂಡ್ರೂ ನಡೆಯುತ್ತೆ. ಸೊ ನಾವು ಸ್ಟಾರ್ಟ್ ಯಾವ ರೀತಿ ಮಾಡಿದ್ದೀವಿ ಅದೇ ಥರ ಕಾಣಿಸ್ಲಿ ಅಂದ್ಬಿಟ್ಟು ನಾನು ಇಲ್ಲಿ ಸ್ಪ್ಲಿಟ್ ಸ್ಟಿಚ್ ಹಾಕಿದ್ದೀನಿ. ಸೊ ಈ ಥರ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಕಂಟಿನ್ಯೂ ಮಾಡಬೇಕು. ಎಲ್ಲಿ ನಾವು ಸ್ಟಾಪ್ ಮಾಡಿರ್ತೀವಿ ಹಾಫ್ ಡಬಲ್ ಕ್ರೋಶೆ ಅಲ್ಲಿಂದನೇ ಒಂದು ಪಾಯಿಂಟಷ್ಟು ಗ್ಯಾಪ್ ಬಿಟ್ಬಿಟ್ಟು ಅಲ್ಲಿಂದ ನೀಟಾಗಿ ಕಂಟಿನ್ಯೂ ಆಗಿರೋ ಥರ ಮಾಡ್ಕೊಂಡು ಹೋಗಬೇಕು. ಸೊ ನಮಗೆ ಯಾವ ರೀತಿ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಸೊ ಕಂಪ್ಲೀಟ್ ಆದಾಗಂತೂ ಸಕ್ಕತ್ತಾಗಿ ಕಾಣಿಸುತ್ತೆ. ಈ ಥರ ಲೀಫ್ ಡಿಸೈನ್ ಬರುತ್ತೆ. ಇದರಲ್ಲೇ ಸ್ವಲ್ಪ ಬಿಗ್ ಸೈಜ್ ಕೂಡ ನೀವು ಮಾಡ್ಕೋಬೋದು ಮತ್ತು ಗ್ಯಾಪ್ ಕೂಡ ನೀವು ಇನ್ನೂ ತೊಗೋಬೋದು ಫ್ರೆಂಡ್ಸ್. ನಾನಿಲ್ಲಿ 8 ಸಿಂಗಲ್ ಕ್ರೋಶೆ ಹಾಫ್ ಡಬಲ್ ಕ್ರೋಶೆ ಆರ್ಚ್ ಅಂದರೆ ಲೀಫ್ ಆರ್ಚ್ ಆದ ತಕ್ಷಣ 5 ಹಾಫ್ ಡಬಲ್ ಕ್ರೋಶೆ ಹಾಕಿದ್ದೀನಿ. ನೀವು ಬೇಕಂದರೆ ಇನ್ಕ್ರೀಸ್ ಮಾಡ್ಕೋಬೋದು ಫ್ರೆಂಡ್ಸ್. 9 ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡು ಲೀಫ್ ಹಾಕ್ಕೊಂಡು, ಸೊ ಸೇಮ್ 3 ಚೈನ್ ಗ್ಯಾಪ್ ಮಾಡ್ಕೊಂಡು ಲೀಫ್ ಹಾಕ್ಕೊಂಡು ಲೆಫ್ಟ್ ಸೈಡಲ್ಲಿ 6 ಹಾಫ್ ಡಬಲ್ ಕ್ರೋಶೆ ಕೂಡ ನೀವು ಮಾಡ್ಕೋಬೋದು. ಆ ರೀತಿ ಕೂಡ ಮಾಡ್ಕೋಬೋದು. ಸೊ ಆಮೇಲೆ ಈ 3 ಚೈನ್ ಬದಲು ಒಂದು ಬಿಗ್ ಬೀಡ್ ಅಥವಾ ಯಾವುದಾದ್ರೂ ಹ್ಯಾಂಗಿಂಗ್ ಬೀಡ್ ಕೂಡ ನೀವು ಹಾಕ್ಕೋಬೋದು. ಇನ್ ಕೇಸ್ ಕುಚ್ಚು ಬೇಡ ಅಂದರೆ 3 ಚೈನ್ ಸ್ಕಿಪ್ ಮಾಡಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ಒಂದು ಕುಚ್ಚು ಬೇಕು ನಿಮಗೆ, ಬೀಡ್ ಬೇಕಂದರೆ ನೀವು ನೋಡ್ಕೊಳ್ಳಿ ಎಲ್ಲಿ ನಿಮಗೆ ಬೀಡ್ ಬಂದರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಆ ಥರ ಪ್ಲೇಸ್ ಮಾಡ್ಕೊಂಡು ನೀವು ಕೌಂಟಿಂಗ್ಸ್ನ ಚೇಂಜ್ ಮಾಡ್ಕೋಬೋದು. ಡಿಸೈನ್ ಮಾತ್ರ ಈ ಥರ 3 ಚೈನ್ ಬ್ಯಾಕ್ ಸೈಡಿಂದ ಬಂದು ನಾವು ಲೀಫ್ ಡಿಸೈನ್ ಹಾಕಿರೋದಂತೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಕುಚ್ಚು ಕಟ್ಟೋಣ ಫ್ರೆಂಡ್ಸ್. ಇದಕ್ಕೆ ವಿತೌಟ್ ಕುಚ್ಚು ಚೆನ್ನಾಗಿರುತ್ತೆ, ವಿತ್ ಕುಚ್ಚು ಚೆನ್ನಾಗಿರುತ್ತೆ. ತುಂಬ ಸ್ಟಿಫ್ ಆಗಿರುತ್ತೆ, ಯಾಕಂದರೆ ಸಾರಿಗೆ ಹಾಫ್ ಡಬಲ್ ಕ್ರೋಶೆ ಹಾಕ್ತೀವಿ ಅಲ್ಲ, ಯಾವಾಗ ಹಾಫ್ ಡಬಲ್ ಕ್ರೋಶೆ ಹಾಕ್ತೀವಿ ನಾವು ಡಬಲ್ ಕ್ರೋಶೆಗಿಂತ ನಿಮಗೆ ಸ್ಟಿಫ್ನೆಸ್ ಬರುತ್ತೆ, ಅದು ತಿಕ್ಕಾಗಿ ಬರುತ್ತೆ ಡಿಸೈನು. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ. ಸೊ ಕುಚ್ಚು ಕಟ್ಟಿದ್ರೂ ಅಷ್ಟೇ, ವಿತೌಟ್ ಕುಚ್ಚು ಡಿಸೈನ್ ಆದರೂ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾರ್ಮಲಾಗಿ 120 ಸಿಲ್ಕ್ ಥ್ರೆಡ್ಸ್ ಸುತ್ತಕೊಂಡು ನಾವು ಬೇಬಿ ಕುಚ್ಚು ಮಾಡಿದ್ದೀನಿ. ಸೊ ಇನ್ನೂ ಪುಟ್ಟದಾಗಿ ಕುಚ್ಚು ಕಟ್ಟಿದ್ರೂ ಚೆನ್ನಾಗಿರುತ್ತೆ ಇದಕ್ಕೆ. ಸೊ ಇಷ್ಟ ಫ್ರೆಂಡ್ಸ್ ಡಿಸೈನ್, ತುಂಬ ಈಸಿಯಾಗಿ ಸಿಂಗಲ್ ಸ್ಟೆಪ್ಪಲ್ಲಿ ಹಾಕ್ಕೊಳ್ಳೋಂಥ ಡಿಸೈನ್ ಇದು. ಬೇಗ ಕೂಡ ಆಗೋಗುತ್ತೆ, ನೀವು ಹಾಕಿ ಒಂದು ಸ್ವಲ್ಪ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೇಗ ಆಗುತ್ತೆ ಅಂತ. ಸೊ 1 ಅವರ್ ಒಳಗೆಲ್ಲ ಡಿಸೈನ್ ಕಂಪ್ಲೀಟ್ ಮಾಡಿಬಿಡ್ಬೋದು ಫಾಸ್ಟಾಗಿ ಹಾಕ್ಕೊಂಡೋದ್ರೆ. ಸೊ ಡಿಸೈನ್ ತುಂಬ ಇಷ್ಟ ಆಯಿತು ನನಗೆ ಕೂಡ ಪರ್ಸ್ನಲ್ಲಾಗಿ. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಸರಿ ಟ್ರೈ ಮಾಡೋದನ್ನ ಮರಿಬೇಡಿ, ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದಕ್ಕೆ ಪ್ರೈಸ್ ಬಂದು ಒಂದು 350-400 ಅರೌಂಡ್ ಚಾರ್ಜ್ ಮಾಡ್ತಾರೆ. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ನೋಡ್ಕೊಂಡು ನೀವು ಮಾಡ್ಕೋಬೋದು. ನಿಮಗೆ ಯಾವ ಟೈಮಿಂಗ್ಸ್ ಇಡ್ಸುತ್ತೆ, ಎಷ್ಟೊತ್ತಾಗುತ್ತೆ. ಆಮೇಲೆ ಬೀಡ್ ಹಾಕಿದ್ರೆ ಒಂದು ಚಾರ್ಜ್ ಮಾಡ್ತಾರೆ, ವಿತೌಟ್ ಬೀಡ್ ಒಂದು ಚಾರ್ಜ್ ಮಾಡ್ಬೋದು. ಸೊ ಇವನ್ ವಿತೌಟ್ ಕುಚ್ಚು ಕೂಡ ಇದು ಬಾರ್ಡರ್ ಡಿಸೈನ್ ಆಗಿ ತೊಗೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. Thank you.